ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ರಿವ್ಯೂ ರೂಮ್ ರಾಜ್ ಮಾತಾಡ್ತಾ ಇದ್ದೀನಿ. ಇವತ್ತಿನ ವಿಡಿಯೋ ಏನಂತಂದ್ರೆ ಆರಾಮ್ ಅರವಿಂದ್ ಸ್ವಾಮಿ ಈ ಚಿತ್ರದ ಬಗ್ಗೆ ರಿವ್ಯೂ ಮಾಡ್ತಾ ಇದ್ದೀನಿ. ಈ ರಿವ್ಯೂ ಮಾಡೋದಕ್ಕೆ ಮುಖ್ಯ ಕಾರಣ ಏನಾದರೂ ಇದೆ ಅಂದರೆ ಅದು ನಮ್ಮ ಹೀರೋ ಅನೀಶ್ ಅವರು ಅಂತ ಹೇಳ್ಬೋದು. ಯಾಕಂದರೆ ಸ್ನೇಹಿತರೆ, ಅವರು ಕಳೆದ ಚಿತ್ರಗಳೆಲ್ಲ ಗಮನಿಸ್ಕೊಂಡು ಬರ್ತಾ ಇದ್ದೀನಿ. ಅಖೀರ, ವಾಸು ನನ್ನ ಪಕ್ಕ ಕಮರ್ಷಿಯಲ್, ರಾಮಾರ್ಜುನ, ಈ ಥರ ಒಳ್ಳೊಳ್ಳೆ ಪ್ರಯತ್ನಗಳು ಮಾಡಿ ಆಮೇಲೆ ಲಾಸ್ಟ್ ಮೂವಿ ಬೆಂಕಿ ಮೂವಿ ಸ್ವಲ್ಪ ಡಿಸಪಾಯಿಂಟ್ ಅಂತ ಹೇಳ್ಬೋದು ನನಗೆ ಆ್ಯಸ್ ಅ ಸಿನಿಮಾ ಲವರ್ ಆಗಿ. ಯಾಕೆಂದರೆ ಅವರು ಫಿಸಿಕ್ ಕೂಡ ತುಂಬ ಹೀರೋ ಮೆಟೀರಿಯಲ್ ಆಗಿರಲಿಲ್ಲ ಆ ಟೈಮಲ್ಲಿ. ಅಷ್ಟು ಅದೇ ರೀತಿ ಬೆಂಕಿ ಬಂದಿದ್ದು ಹೋಗಿದ್ದು ಗೊತ್ತಿಲ್ಲ, ಸ್ವಲ್ಪ ಬೇಸರ ತಗೊಂಡಿದ್ದೆ. ತದನಂತರ ಬಂದಿದ್ದು ಒಂದು ಏನಪ್ಪ ಅಂತಂದರೆ ಮೇಕ್ ಓವರ್. ನಾನು ಟ್ರೈಲರ್ ನೋಡಿದಾಗ ಗಮನಿಸಿದ್ದು ಮೇನ್ ಮೇಕ್ ಓವರ್. ಬೆಂಕಿ ಚಿತ್ರಕ್ಕೂ ಈ ಚಿತ್ರಕ್ಕೂ ಎಷ್ಟು ವ್ಯತ್ಯಾಸ ಇದೆ ಅಂದರೆ ಸ್ನೇಹಿತರೆ, ನಾನು ಮೇನ್ ರಿವ್ಯೂ ಮಾಡೋಷ್ಟು ಇಂಟ್ರೆಸ್ಟಿಂಗ್ ತಂದಿರೋಂಥ ಪಾಯಿಂಟ್ ಅದಕ್ಕೆ ಸ್ನೇಹಿತರೆ ರಿವ್ಯೂ ಮಾಡ್ತಿರೋದು ಅನೀಶ್ ಅವರು ಒಂದು ಪಾಯಿಂಟ್. ಆದರೆ ಅದೇ ರೀತಿ ಟ್ರೈಲರ್ ಕೂಡ ಇಂಟ್ರೆಸ್ಟಿಂಗ್ ಆಗಿತ್ತು. ಯಾಕೇಳಿ, ಟ್ರೈಲರಲ್ಲಿ ಆ ವಿಭಿನ್ನತೆ ತೋರಿಸಿದ್ದಾರೆ. ಯಾಕಂದರೆ ಪರಭಾಷೆ ಚಿತ್ರಗಳಿಂದ ನಮ್ಗೆ ಎಷ್ಟೋ ಫೈಟ್ ಬರ್ತಾ ಇರೋದು ಈ ಟೈಮಲ್ಲಿ, ಅದನ್ನ ಬೀಟ್ ಮಾಡಿ ನಮಗೆ ಥಿಯೇಟ್ರ್ಗಳು ಸಿಗಬೇಕು, ಸಿನಿಮಾ ಓಡಬೇಕು, ಜನ ಥಿಯೇಟ್ರಿಗೆ ಬರಬೇಕಂದ್ರೆ ಒಂದು ವಿಭಿನ್ನ ಒಂದು ಲೈನ್ ಸ್ಟೋರಿ ಇಲ್ಲಾಂದರೆ ಜನ ಥಿಯೇಟ್ರಿಗೆ ಬರ್ತಾ ಇಲ್ಲ ಸ್ನೇಹಿತರೆ. ಅದನ್ನು ಪ್ರಯತ್ನ ಮಾಡಿದ್ದಾರೆ. ಆ ಶೇಡ್ಸು ಒಂದು ರಿಚ್ ಪರ್ಸನ್ ಆಗಿ ಅಥವಾ ಕಷ್ಟ ಇದೆ ಅಂತ ಹೇಳಿದ್ರು ನಮ್ಮದೇ ಇರೋವಂಥ ಕೆಲವೊಂದು ಡೈಲಾಗ್ಗಳಾಗಿರ್ಬೋದು. ಅದೇ ರೀತಿ ಮಿಲನ ನಾಗರಾಜ್ ಅವರು ಕಾಣಿಸ್ತಾ ಇರೋವಂಥ ಒಂದು ಬ್ಯೂಟಿ ಆಗಿರ್ಬೋದು. ಸಿನಿಮಾಗೆ ಈ ಪ್ಲಸ್ಗಳಿದೆ, ಸೊ ಅದು ಆ್ಯಡ್ ಆಗುತ್ತೆ. ಕಂಪಲ್ಸರಿ ಟಿಕೆಟ್ ಕಂಪಲ್ಸರಿ ಬರ್ತಾರೆ ಜನ ಥಿಯೇಟ್ರಿಗೆ ಅನ್ನೋದು ನನ್ನ ಒಂದು ನಂಬಿಕೆ. ಅದೇ ರೀತಿ ಕಾಮಿಡಿ ಕೂಡ ಅಷ್ಟೇ ವರ್ಕೌಟ್ ಆಗ್ತಾ ಇದೆ ಅನ್ನಿಸ್ತಾ ಇದೆ. ಸಣ್ಣ ಪುಟ್ಟ ಡೈಲಾಗ್ಗಳಾಗಿರ್ಬೋದು ಕ್ಯೂಟ್ ಆಗಿದೆ. ನಮ್ಮ ಇವರು ಗೌರವ್ ಶೆಟ್ಟಿ, ಕಾಮಿಡಿಯನ್ ಗೌರವ್ ಶೆಟ್ಟಿ ಅವರು ಕೂಡ ತುಂಬ ಚೆನ್ನಾಗಿ ಇಂಪ್ರೆಸಿವ್ ಕ್ಯಾರೆಕ್ಟರ್ ಕಾಣಿಸ್ತಾ ಇದ್ದಾರೆ. ಅದು ಚಿತ್ರಕ್ಕೆ ಕಂಪಲ್ಸರಿ ಪ್ಲಸ್ ಆಗುತ್ತೆ. ಅದೇ ರೀತಿ ಇಲ್ಲೊಂದು ನನಗೆ ಇನ್ನೊಂದು ಪಾಯಿಂಟ್ ಏನಪ್ಪ ಅಂತಂದರೆ, ಈ ಡೈರೆಕ್ಟರ್ ಬಂದರೆ ಅಭಿಷೇಕ್ ಶೆಟ್ಟಿ ಅವರು ಆ್ಯಕ್ಚುಲಿ ಇವರು ಮೊದಲು ಆ್ಯಕ್ಟ್ರಾಗಿ ನಾನು ನೋಡಿದೆ ಇವ್ರನ್ನ. ಅದೇ ರೀತಿ ಇವಾಗ ಡೈರೆಕ್ಷನ್ ಕಡೆ ಬಂದಿದ್ದಾರೆ. ಯಾವ ರೀತಿ ಫೋಕಸ್ ಮಾಡಿರ್ತಾರೆ, ಕತೆ ಏನಿದೆ, ಯಾವ ರೀತಿ ಇವರು ತೋರಿಸ್ತಾರೆ ಅನ್ನೋದೊಂದು ನನಗೆ ಟೆನ್ಷನ್ ಅಂತ ಹೇಳ್ಬೋದು. ಯಾಕಂತ ಹೇಳಿದ್ರೆ ಸ್ನೇಹಿತರೆ, ಅನೀಶ್ ಅವರ ಹಾರ್ಡ್ ವರ್ಕ್ ನೋಡ್ತಾ ಇದ್ದೀನಿ ನಾನು. ಅದೇ ರೀತಿ ಅವರು ತುಂಬ ಒಳ್ಳೆ ಹ್ಯೂಮನ್ ಬೀಯಿಂಗ್ ಅಂತ ಹೇಳಿ ನಾನು ಕೇಳ್ಪಟ್ಟೆ. ನಾನು ಯಾವತ್ತವ್ರನ್ನ ಮೀಟ್ ಮಾಡಿಲ್ಲ. ಅವ್ರ ಜೊತೆ ಕೆಲಸ ಮಾಡಿರೋಂಥ ಕೆಲವೊಂದು ಸ್ನೇಹಿತರು ನನ್ನ ಫ್ರೆಂಡ್ಸ್ ಇದ್ದಾರೆ. ಅವರು ಹೇಳಿದ ಮಾತುಗಳು, ಒಳ್ಳೆ ಹ್ಯೂಮನ್ ಬೀಯಿಂಗ್ ಕೂಡ, ಅವ್ರ ಜೊತೆಲಿದ್ದವ್ರನ್ನ ತುಂಬ ಚೆನ್ನಾಗಿ ಟ್ರೀಟ್ ಮಾಡ್ತಾರೆ, ಹೀರೋ ಆ ಥರ ಒಂದು ಇದು ಮಾಡಲ್ಲ ಅಂತ. ಸೊ ಅನೀಶ್ ಅವ್ರಿಗೆ ಕಂಟೆಂಟು ಸೆಲೆಕ್ಟ್ ಮಾಡ್ಕೊಳ್ಳೋದ್ರಲ್ಲಿ ಎಲ್ಲೋ ಮಿಸ್ ಹೊಡಿತಾ ಇದೆಯೇನೋ, ಅದೇ ಅವ್ರನ್ನ ಹಿಂದೆ ಆಗ್ತಾ ಇದೆಯೇನೋ ಅನ್ನೋ ಒಂದು ನನ್ನ ಡೌಟ್ ಇದೆ. ಸೊ ಇವಾಗ ಇನ್ನೊಂದು ಭಯ ಏನಂದರೆ, ಆ್ಯಕ್ಟರ್ ಆಗಿರುವಂಥ ಈ ವ್ಯಕ್ತಿ ಲಾಸ್ಟ್ ಇದು ಗಜಾನನ ಗ್ಯಾಂಗ್ ಸಿನಿಮಾ ಕೂಡ ಡೈರೆಕ್ಷನ್ ಮಾಡ್ದಂಗಿದ್ದಾರೆ ಅಭಿಷೇಕ್ ಶೆಟ್ಟಿ ಅವರು. ಸೊ ಇದು ಯಾವ ರೀತಿ ಟೇಕ್ ಅಪ್ ಮಾಡ್ತಾರೆ, ಜನಗಳ ನಡುವೆ ಯಾವ ರೀತಿ ಹೋಗುತ್ತೆ. ಯಾಕಂದರೆ ಸ್ನೇಹಿತರೆ, ಮೇನ್ ಬಂದ್ಬಿಟ್ಟು ನಾವು ಎಷ್ಟೇ ಫೈಟ್ ಮಾಡಲಿ, ಎಷ್ಟೇ ಡ್ಯಾನ್ಸ್ ಮಾಡಲಿ, ಏನೇ ಮಾಡಲಿ, ಎಂಡ್ ಆಫ್ ದ ಡೇ ಕಂಟೆಂಟ್ ಮ್ಯಾಟ್ರ್ ಆಗುತ್ತೆ. ಹೌದಾ ಸ್ನೇಹಿತರೆ? ಕಂಟೆಂಟ್ ಇಲ್ಲಾಂದರೆ ಎಷ್ಟು ಫೈಟ್ ಮಾಡಿದ್ರು, ಏನು ಡ್ಯಾನ್ಸ್ ಮಾಡಿದ್ರು, ಏನೇ ರೊಮ್ಯಾನ್ಸ್ ಇದ್ರೂ ವೇಸ್ಟು. ಇಲ್ಲಿ ಮೇನ್ ಹೇಳ್ತಾ ಇದ್ದೀನಿ, ಕೇಳಿಸ್ಕೊಳ್ಳೋದು ಸ್ನೇಹಿತರೆ, ಆ ಕೆಪಾಸಿಟಿ ಇರೋಂಥ ಆ್ಯಕ್ಟರ್ ಇಲ್ಲಿ ಅನೀಶ್ ಅವರು. ಅವರಿಗೆ ಒಳ್ಳೆ ಒಂದು ಕಂಟೆಂಟ್ ಸಿಗ್ತಾ ಇಲ್ಲ, ಒಳ್ಳೆ ಒಂದು ಸ್ಟೋರಿಗಳು ಸಿಗ್ತಾ ಇಲ್ಲ, ಆ ರೀತಿ ರೀಚ್ ಆಗ್ತಾ ಇಲ್ಲ ಥಿಯೇಟ್ರ್ಗಳಿಗೆ. ಜನನ ಪುಲ್ ಮಾಡೋದ್ರಲ್ಲಿ ಫೇಲ್ ಆಗ್ತಾ ಇದೆ ಕೆಲವೊಂದು ವಿಷಯಗಳು ಅಂತ ಹೇಳ್ಬೋದು. ಅದಾದಮೇಲೆ ಟ್ರೈಲರಲ್ಲಿ ಮಾತಾಡೋದಾದರೆ ನನಗೆ ಅಭಿಷೇಕ್ ಶೆಟ್ಟಿ ಅವ್ರದ್ದು ಇದೊಂದು ಡೌಟ್ ಇದೆ. ಆಮೇಲೆ ಮ್ಯೂಸಿಕ್ ಅಂತ ಬಂದರೆ ಹಾಡುಗಳು ಬಂದು ಅರ್ಜುನ್ ಜನ್ಯ ಅವರು ಮಾಡಿದ್ದಾರೆ. ಅರ್ಜುನ್ ಜನ್ಯ ಅವರು ಮಾಡಿರೋಂಥ ಟೈಟಲ್ ಸಾಂಗ್ ಇದೆ, ನನಗೆ ತುಂಬ ಇಂಟ್ರೆಸ್ಟಿಂಗ್ ಆಗಿತ್ತು. ಅದರಲ್ಲಿ ನಮ್ಮ ಅನೀಶ್ ಅವರು ಡ್ಯಾನ್ಸ್ ಆಗಿರ್ಬೋದು, ಬೀಟ್ ಕೂಡ ತುಂಬ ಚೆನ್ನಾಗಿದೆ, ಕ್ಯಾಚಿ ಆಗಿದೆ. ಇಲ್ಲಿ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ಕು ಆನಂದ್ ರಾಜ್ ವಿಕ್ರಮ್ ಇವರು ಮ್ಯೂಸಿಕ್ ಡೈರೆಕ್ಟರ್ ಕೊಟ್ಟಿದ್ದಾರೆ. ಇವರು ಲಾಸ್ಟ್ ಸಿನಿಮಾ ಬಂದ್ಬಿಟ್ಟು ರೂಪಾಯಿ ಹಾಗೂ ರಿಲ್ಯಾಕ್ಸ್ ಸತ್ಯ ಮಾಡಿದ್ದಾರೆ. ಇವ್ರಿಗೆ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಕೊಟ್ಟಿದ್ದಾರೆ. ಏನು ರೀಸನ್ ಅಂತ ಗೊತ್ತಿಲ್ಲ. ಅರ್ಜುನ್ ಜನ್ಯ ಅವ್ರಿಗೆ ಟೈಮ್ ಇಲ್ಲದೆ ಇರ್ಬೋದು ಅಥವಾ ಬೇರೆ ಏನೇ ಕಾರಣಗಳು ಇರ್ಬೋದು. ಮ್ಯೂಸಿಕ್ ಹಾಡುಗಳು ಬಂದ್ಬಿಟ್ಟು ಅರ್ಜುನ್ ಜನ್ಯ ಅವ್ರ ಕೈಯಲ್ಲಿ ಮಾಡಿಸಿದ್ರು. ಬ್ಯಾಕ್ಗ್ರೌಂಡ್ ಸ್ಕೋರ್ ಬಂದ್ಬಿಟ್ಟು ಆನಂದ್ ರಾಜ್ ವಿಕ್ರಮ್ ಅವ್ರ ಕೈಯಲ್ಲಿ ಮಾಡಿಸಿದ್ದಾರೆ. ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ಕು ಇಂಟ್ರೆಸ್ಟಿಂಗ್ ಆಗಿ ಇದೆ, ಏನೋ ಟ್ರೈಲರ್ವರೆಗೂ ಓಕೆ. ಅಲ್ಲಿ ಬೇಕಾಗಿರುವಂಥ ಸೌಂಡ್ಸೇ ಬಂದಿದೆ, ಮ್ಯೂಸಿಕ್ಕು ಆ ಫೀಲ್ ಕೂಡ ಇದೆ. ಆದರೆ
ಸಿನಿಮಾದಲ್ಲಿ ಯಾವ ರೀತಿ ಪ್ಲಸ್ ಆಗುತ್ತೆ ಅನ್ನೋದು ಕೂಡ ಇಂಪಾರ್ಟೆಂಟ್. ಇದೊಂದು ಸ್ನೇಹಿತರೆ. ಆಮೇಲೆ ಕ್ಯಾಮರಾ ವರ್ಕ್ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ, ಟ್ರೈಲರ್ಗಳಲ್ಲಿ ಒಳ್ಳೊಳ್ಳೆ ಶಾರ್ಟ್ಸ್ ಬಿದ್ದಿದೆ, ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ. ಅನೀಶ್ ಅವರು ಕೂಡ ತುಂಬಾ ಬ್ಯೂಟಿಫುಲ್ ಆಗಿದ್ದಾರೆ, ಅದೇ ರೀತಿ ಮಿಲನ ನಾಗರಾಜ್ ಅವರು ಕೂಡ ತುಂಬಾ ಬ್ಯೂಟಿಫುಲ್ ಆಗಿ ಕಾಣಿಸ್ತಾ ಇದ್ದಾರೆ. ಕ್ಯಾಮ್ರಾ ವರ್ಕ್ ಅಷ್ಟು ತುಂಬಾ ಚೆನ್ನಾಗಿದೆ. ಸೊ ಇದೆಲ್ಲ ಸೇರಿ ಸ್ನೇಹಿತರೆ ನನಗೇನಂದ್ರೆ ಈ ಸಿನಿಮಾ ಓಡಬೇಕು, ಬಿಕಾಸ್ ಅನೀಶ್ ಅವರ ಹಾರ್ಡ್ ವರ್ಕ್. ಎಲ್ಲರೂ ದಯವಿಟ್ಟು ಸ್ನೇಹಿತರೆ ಥಿಯೇಟರ್ಗೆ ಹೋಗಿ, ಸಿನಿಮಾ ನವೆಂಬರ್ 22 ರಿಲೀಸ್ ಆಗ್ತಾ ಇದೆ. ಎಲ್ಲರೂ ದಯವಿಟ್ಟು ಪ್ರೋತ್ಸಾಹ ಕೊಡಿ. ಅನೀಶ್ ಅಂತ ಒಂದು ಹೀರೋಗಳು ಮುಂದೆ ಬಂದ್ರೆ ಕನ್ನಡ ಸಿನಿಮಾ ಬೆಳೆಯುತ್ತೆ. ಇಲ್ಲಾಂದ್ರೆ ಬೇರೆ ಭಾಷೆ ಚಿತ್ರಗಳ ಬಗ್ಗೆನೇ ನಾವು ಮಾತಾಡ್ಕೊಂಡಿರ್ತೀವಿ, ಅವ್ರು ಚೆನ್ನಾಗಿ ಮಾಡ್ತಾ ಇದ್ದಾರೆ, ಹಾಗೆ ಮಾಡ್ತಾ ಇದ್ದಾರೆ, ಅಲ್ಲಿ ಒಳ್ಳೆ ಸಿನಿಮಾ ಇದೇ ಆಗ್ಬಿಡುತ್ತೆ. ಸ್ನೇಹಿತರೆ ದಯವಿಟ್ಟು ಥಿಯೇಟರ್ಗೆ ಬಂದು ಕನ್ನಡ ಸಿನಿಮಾನ ಪ್ರೋತ್ಸಾಹ ಮಾಡಿ ಅಂತ ಕೇಳ್ಕೊಂತ ಇದ್ದೀನಿ. ದಯವಿಟ್ಟು ಸ್ನೇಹಿತರೆ ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಖಂಡಿತವಾಗ್ಲೂ ಮರಿಬೇಡಿ. ನಿಮ್ಗೆ ಯಾವುದೇ ಖರ್ಚಿರಲ್ಲ. ಪ್ಲೀಸ್ ಸ್ನೇಹಿತರೆ, ಥ್ಯಾಂಕ್ ಯು.